ಎಲ್ಲರಿಗೂ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರತಂಡದಿಂದ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತು ಸತತವಾಗಿ 1.5 ವರ್ಷದಿಂದ ಚಿತ್ರ ಶೂಟಿಂಗನ್ನು ಮುಗಿಸಿ ಜೊತೆಗೆ ಎಡಿಟಿಂಗು, ಡಬ್ಬಿಂಗು, ರಿಕಾರ್ಡಿಂಗು, ಗ್ರಾಫಿಕ್ಸ್ ವರ್ಕು, ಡಿ ವರ್ಕ್ ಎಲ್ಲ ಹಂತದಲ್ಲಿ ಚಿತ್ರ ಮುಗಿತಾ ಬಂದಿದೆ. ಮುಂದಿನ ಅಕ್ಟೋಬರ್ 5ರಂದು ನಾವು ಶುರು ಆದಾಗಿಂದ ಇವತ್ತಿನವರೆಗೆ ಪತ್ರಿಕಾ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಂತ ತಮ್ಮ ಸಹಕಾರ ಬಹಳ ಅಗತ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಆಡಿಯೋ ರಿಲೀಸ್ ದಿನ ಭಾಳ ಖುಷಿ ಆಯಿತು. ಜೊತೆಗೆ ಈ ಹಾಡನ್ನು ಬರ್ತಕ್ಕಂಥ ನನ್ನ ಸ್ನೇಹಿತರು ಕೇಶವಾದಿತ್ಯವರು 6 ಹಾಡನ್ನು, 2 ಡ್ಯುಯೆಟ್ ಹಾಡು, ಒಂದು ಕ್ರಾಂತಿ ಗೀತೆ, ಒಂದು ಸಂಘಟನೆ ಗೀತೆ, ಒಂದು ಪ್ಯಾಥಾ ಸಾಂಗ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಜೊತೆಗೆ ಮ್ಯೂಸಿಷಿಯನ್ ಅದರ ಜೊತೆಗೆ ಹಿನ್ನೆಲೆ ಸಂಗೀತನ ಹರಿಕೃಷ್ಣವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ನಮಸ್ಕಾರ. ಖುಷಿ ಆಗಿದ್ದಾರೆ ಬಿಕಾಸ್ ಸಂಗೊಳ್ಳಿ ರಾಯಣ್ಣ ಆಡಿಯೋ ರಿಲೀಸ್ finally happened and ಮುಗಿತು. And I think the promos were very good. Sakkat ka promos nijavaglu. I think Darshan ji has done an amazing job in Sanಗೊಳ್ಳಿ ರಾಯಣ್ಣ, and Jayaprada ji super. But Nizam, I feel my producer Anand Abgul sir, big-hearted producer, pampers all the co-stars, and I think you've seen the promos, and he's just too good. I mean, you know, anything this time we've used very different cameras. Like there was a balloon fight, so Ramesh Babu, you know, say Nikita balloon fight bagge e camera. So I'm like, okay, so I think I think you can see the spending on the money, you know, how much we spend, and Nagana sir has done a brilliant job also. In fact, chinna ninchi, you know, like even if I would put white nail polish, you know, amma white nail polish beda, there with two beda, you know. So I'm like, so, and you know why it's only white? No, those days there were no white nail polish and controversies beda. So I think he really concentrated on the small issues. Slippers beda, you know, I want sindoor only, you know, no bindis beda. So I can see the output now. Even the junior artists say lekar, I think everyone has done an amazing job, and I love the promos. Nijavaglu, promos are really good, and dialogues kuda was really difficult, but nan Kannada sulpa, I mean, I don't know Kannada so well, but I really enjoyed learning the dialogues like Gottaiti ni and avi. So sulpa different accent I learned in Kannada, and khushi agida. Thank you so much. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆಲ್ಲರೂ ನೀವು ಇವತ್ತು ಆಡಿಯೋ ರಿಲೀಸ್ ಫಂಕ್ಷನ್ ನೀವೆಲ್ಲ ಬಂದಿದ್ದೀರಾ, ನೋಡಿದ್ದೀರಾ, ಪ್ರಮೋಸ್ನ ನೋಡಿದ್ದೀರಾ. ಬಟ್ ಯಾಕಂದರೆ ಬಿಕಾಸ್ ಇದನ್ನು ನಾವು ಸಾಂಗ್ಸನ್ನು ನಾವು ಮೋಸ್ಟ್ಲಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಪಿಕ್ಚರ್ ಇನ್ನೂ ಸೆನ್ಸರ್ ಆಗಿಲ್ಲ. ಹೀಗಾಗಿ ಬಹುಶಃ ಒಂದೇ ಮಾತಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಆನಂದ್ ಅಪ್ಪುಗಳು ಅವರು ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅದು ಬಹುಶಃ ನಾವು ಕನಸಲ್ಲೂ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆಲ್ಲ ನಾವುಗಳು ಸೇರಿ ಅವ್ರಿಗೆ ಶಕ್ತಿನ ತುಂಬಿ ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಬೇಕು. ಅದ್ರ ಜೊತೆಯಲ್ಲಿ ಇನ್ನೂ ಹಲವಾರು ಪಿಕ್ಚರ್ಗಳನ್ನ ಮಾಡಬೇಕು. ಬಟ್ ಅದರ ಒಂದು ಮಾತ್ರ ಹೇಳ್ತೀನಿ, ಇನ್ನೊಂದು ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ಅಂತ ಯಾರ ಕೈಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹುಶಃ ಐ ಥಿಂಕ್ ಆನಂದ್ ಅಪ್ಪುಗಳ ಕೈಲೇ ಮೋಸ್ಟ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಆ್ಯಂಡ್ ಕೇಶವಾದಿತ್ಯ ಅವರು ಇದಕ್ಕೆ ಮೂಲತಃ ಈಸ್ ಆರ್ಕಿಟೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಕತೆಗೆ ಮುಂಚೆ ಬಂದಾಗ ಸುಮಾರು ಒಂದು 7-8 ವರ್ಷನ್ಸ್ ಬಂದಿದೆ. ಅದನ್ನೆಲ್ಲ ಸ್ಟಡಿ ಮಾಡಿದೆ, ಒಂದು ಕಂಪ್ಲೀಟ್ ಅದಕ್ಕೊಂದು ರೂಪನ ಕೊಟ್ಟಿರೋಂಥ ಕೇಶವಾದಿತ್ಯ ಅವರು. ಆ ರೂಪನ ತಗೊಂಬಂದು ಪರದೆ ಮೇಲೆ ತೋರಿಸುವಂಥ ಕೆಲಸ ಮಾಡಿರೋದು ನಮ್ಮ ನಿರ್ದೇಶಕರಾದಂಥ ನಾಗಣ್ಣವರು. ಎಲ್ಲರದ್ದು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರೆ ಕ್ಯಾಮ್ರಾ ವರ್ಕ್ ಆಗಿದೆ ರಮೇಶ್ ಬಾಬು ಅವರಲ್ಲಿ. ಆ್ಯಂಡ್ ನನ್ನ ಸೋದರ ದರ್ಶನ್ ಬಗ್ಗೆ ನಾನೇನು ಹೇಳಬೇಕಾದಿಲ್ಲ. ಅದು ಚಾಲೆಂಜಿಂಗ್ ಸ್ಟಾರ್ ಕ್ಯಾರಿಯರಲ್ಲಿ ಇದು ಈ ಕ್ಯಾರೆಕ್ಟರ್ ಪಾತ್ರ ಇದೆಯಲ್ಲ, ರಾಯಣ್ಣನ ಪಾತ್ರ ಮಾಡಿಲ್ಲ, ದಿಸ್ ಇಸ್ ಅ ರಿಯಲ್ ಚಾಲೆಂಜ್ ಫಾರ್ ಹಿಮ್.
ಬಹುಶಃ ನನಗನ್ಸುತ್ತೆ, ದಟ್ ಇಸ್ ಮೈ ಪರ್ಸನಲ್ ಫೀಲಿಂಗ್. ಆ್ಯಂಡ್ ಹಿ ಹಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಎರಡು ಮಾತಿಲ್ಲ, ನಾನು ಡಬ್ಬಿಂಗಲ್ಲಿ ನೋಡಿದ್ದೀನಿ, ನಾನು ಶೂಟಿಂಗಲ್ಲಿ ನೋಡೋದಕ್ಕೂ ಮತ್ತು ಡಬ್ಬಿಂಗಲ್ಲಿ ನೋಡೋದಕ್ಕೂ ಭಾಳ ಸ್ವಲ್ಪ ಇರುತ್ತೆ. ಆ್ಯಂಡ್ ಆ ವಾಯ್ಸನ್ನು ಕೂಡ ದರ್ಶನ್ ಕೊಟ್ಟಿರೋದು, ಆ್ಯಂಡ್ ಆ ಸ್ಲ್ಯಾಂಗ್ ಇದೆಯಲ್ಲ, ಆ ಉತ್ತರ ಕರ್ನಾಟಕದ ಆ ಭಾಷೆ, ಆ ಸ್ಲ್ಯಾಂಗು, ಪ್ಲಸ್ ಅದರಲ್ಲಿ ಒಂದು ಅಲ್ಪಪ್ರಾಣ ಮಹಾಪ್ರಾಣ ಅದನ್ನೆಲ್ಲ ದರ್ಶನ ತುಂಬ ಚೆನ್ನಾಗಿ ಮಾಡಿದ್ದೀನಿ, ನೋ ಡೌಟ್. ಎಲ್ಲ ಮತ್ತೊಂದು ಸಲ ಮಾಧ್ಯಮದ ಎಲ್ಲ ನಿಮ್ಮ ಸ್ನೇಹಿತರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ, ನಿಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಈ ಸಂಗೊಳ್ಳಿ ರಾಯಣ್ಣ ಚಿತ್ರದ ಮೇಲೆ ಇರಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ವಿ ಸಾ ದ ಪ್ರೋಮೋಸ್ ಅಂಡ್ ದ ರೀ-ರೆಕಾರ್ಡಿಂಗ್ ವಾಸ್ ಸೂಪರ್. ಸೊ ಹರಿಕೃಷ್ಣ ಸರ್, ಎಲ್ರಿಗೂ ನಮಸ್ಕಾರ. ಸಂಗೊಳ್ಳಿ ರಾಯಣ್ಣ ಈ ಸಿನಿಮಾದ ಒಂದು ಹಿನ್ನೆಲೆ ಸಂಗೀತದ ಕೆಲಸ ನನಗೆ ಒಪ್ಪಿಸಿದಾಗ ನಾನು ಖುಷಿಯಿಂದನೂ ಮಾಡ್ತೀನಿ ಅಂತ ಒಪ್ಕೊಂಡೆ. ಬಟ್ ಸಿನಿಮಾ ನೋಡಿದಾಗ ಒಂದು ವಾರ ಇದನ್ನು ಹೆಂಗೆ ಮಾಡೋದು ಅನ್ನೋದು, ಯಾಕಂದರೆ ಈ ಥರದ್ದೊಂದು ಸಿನಿಮಾ ನಾನು ಯಾವುದೇ ಒಂದು ಸಿನಿಮಾ ಮಾಡಿ ಎಕ್ಸ್ಪೀರಿಯೆನ್ಸು ಇರಲಿಲ್ಲ. ಸೊ ಆಗ ನಮ್ಮ ಡೈರೆಕ್ಟರ್ ಸರ್ ಕೆಲವು ರೆಫರೆನ್ಸಸ್ ಹೇಳಿ, ದರ್ಶನ್ ಸರ್ ಕೆಲವು ವಿಷಯಗಳು ಹೇಳಿ, ಈ ಥರ ಆಗಿ ಶುರು ಮಾಡಿದ್ದಂಥ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ನಾವೆಲ್ಲೂ ಈ ಚಿತ್ರದ ಒಂದು ವಿಷಯ ಹೇಳಬೇಕಂದ್ರೆ, ನಾವೆಲ್ಲೂ ಈ ಥರದ್ದೊಂದು ಚಿತ್ರ ಕಂಡಿಲ್ಲ ಅಂತ ಖಂಡಿತ ಹೇಳ್ತೀನಿ. ಯಾಕಂದರೆ ತುಂಬ ವೆರಿ ಫಸ್ಟ್ ಟೈಮ್ ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ಆಗಿರೋದು. ಅಂದರೆ ಆ ವಾರ ಸೀಕ್ವೆನ್ಸಸ್ ಇರ್ಬೋದು, ಆಸ್ಥಾನ ಸಭೆ ಸೀಕ್ವೆನ್ಸಸ್ ಇರ್ಬೋದು, ಮತ್ತು ಆಫ್ಟರ್ ವಾರ್ ಅನ್ನೋದು ತುಂಬ ಇದೆ. ಮತ್ತು ಆ ಸೆಕೆಂಡ್ ಹಾಫ್ ಸಂಗೊಳ್ಳಿ ರಾಯಣ್ಣ ಹೆಂಗೆ ಅಕ್ವೈರ್ ಮಾಡ್ತಾರೆ ಅನ್ನೋದು. ಸೊ ಇದಷ್ಟು ಸೀನ್ಗಳು ಒಂದಕ್ಕೆ ಮೇಲೆ ಇದೆ. ಸೊ ಸುಮಾರು ಒಂದು ತಿಂಗಳಿಂದ ಕೆಲಸ ನಡೀತಾ ಇದೆ. ಇನ್ನೂ ಸಾಧಾರಣ ಒಂದು 20 ದಿನದ ಕೆಲಸ ಇದೆ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಕೆಲಸ ವಹಿಸೋದಕ್ಕೆ ಐ ಬಿ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ದರ್ಶನ್ ಸರ್, ಆನಂದ್ ಅಪ್ಪಗೋಳ್ ಸರ್, ನಮ್ಮ ಡೈರೆಕ್ಟರ್ ಮತ್ತು ಕೇಶವಾದಿತ್ಯ ಸರ್ಗೆ. ಅವರು ಅಂದ್ಕೊಂಡಿರೋ ಒಂದು ಮಟ್ಟಕ್ಕೆ ಕೆಲಸ ಮಾಡೋಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಆ್ಯಂಡ್ ವಿಶಿಂಗ್ ಸಂಗೊಳ್ಳಿ ಆಲ್ವೇಸ್ ದ ವೆರಿ ಬೆಸ್ಟ್ ಲಕ್. ತುಂಬ ಚೆನ್ನಾಗಿ ಬಂದಿರೋವಂಥ ಒಂದು ಸಿನಿಮಾ ಖಂಡಿತ ತುಂಬ ಚೆನ್ನಾಗಾಗುತ್ತೆ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷವಾಗಿದೆ ಈ ಥರ ಇಂಥ ಪಿಕ್ಚರ್ ಮಾಡೋದು. ರಾಣಿ ಕಿತ್ತೂರು ಚೆನ್ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಫಾರ್. ನಾನು ಸೀತಾ ಮಾಡಿದೆ, ಶಾಕುಂತಲ ಮಾಡಿದ್ದೀನಿ. ಬಟ್ ರಾಣಿ ಕಿತ್ತೂರು ಚೆನ್ನಮ್ಮನಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರೈಸೇಷನ್ ಇದೆ. ಬಿಕಾಸ್ ಶಿ ಈಸ್ ಅ ವಾರಿಯರ್, ಚಾಲೆಂಜಿಂಗ್ ರೋಲ್. ಫಸ್ಟ್ ಟೈಮ್ ನಾಗಣ್ಣ ಡೈರೆಕ್ಟರ್ ಸರ್ ಮೈಸೂರಿನಲ್ಲಿ ಬಂದಿದ್ದರು. ನಾನು ವಿಷ್ಣು ಸರ್ ಶೂಟಿಂಗ್ ಮಾಡ್ತಾಯಿದ್ದೀನಿ ಈ ಬಂಧನ. ಅವತ್ತು ಅವರು ಹೇಳಿದರು, ನೀವು ಈ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಫಸ್ಟ್ ಟೈಮ್ ಐ ವಾಸ್ ವೆರಿ ಥ್ರಿಲ್ಡ್. ಏಕೆಂದರೆ ನಾನು ಪಾರ್ಲಿಮೆಂಟ್ನಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮ ಸ್ಟ್ಯಾಟ್ಯೂ ಇದೆ. Whenever I see the statue, I used to pray, Ma, please, once I want to do this kind of a role. I think she blessed me. That's come true. Otherwise, anta character madodu, maybe I am not capable, I don't know. But I am thankful to my Karnataka people. Karnataka ಜನರಿಗೂ ನಾನು ತುಂಬ ನನಗೆ ಧನ್ಯವಾದ ಹೇಳ್ತೀನಿ. ಏನಂದರೆ ಶನಾದಿ ಅಪ್ಪಣ್ಣನಿಂದೆ, ಫ್ರಮ್ ಶನಾದಿ ಅಪ್ಪಣ್ಣ ಮೈ ಜರ್ನಿ ಸ್ಟಾರ್ಟೆಡ್ ಟು ರಾಣಿ ಕಿತ್ತೂರು ಚೆನ್ನಮ್ಮ. I think almost 27 to 28 years of my journey. What a long journey. I think they have blessed me, and I pray, again I appeal
ಟು ಕರ್ನಾಟಕ ಪೀಪಲ್, ಕರ್ನಾಟಕ ಜನಗಳಿಗೆ ನಾನು ಅಪೀಲ್ ಮಾಡ್ತಾ ಇದ್ದೀನಿ, ಈ ರಾಣಿ ಕಿತ್ತೂರು ಚೆನ್ನಮ್ಮ ಕ್ಯಾರೆಕ್ಟರ್ನಲ್ಲಿ ಅವರ ಆಶೀರ್ವಾದ ನನಗೆ ಬೇಕು. ವಿತೌಟ್ ದೇರ್ ಬ್ಲೆಸ್ಸಿಂಗ್ಸ್ ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಕಂಪ್ಲೀಟ್ ದಿಸ್. ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ದರ್ಶನ್. ವಾಟ್ ಎ ಡೆಡಿಕೇಶನ್, ಡೆಟರ್ಮಿನೇಷನ್. He never eats to food. ಏನಂದರೆ he has to give that bare body and everything. Full day starvation. ಅಂಥ ಅವರ ಡೆಡಿಕೇಶನ್ ಆರ್ಟಿಸ್ಟ್ ನಾನು ನೋಡೋದಿಲ್ಲ. ಬಟ್ he is so brilliant actor. 2 pages dialogue at a stretch he used to say. Like Shashi also, he had done best. Nikita, she is superb in this film with the songs and all. And my director, he is wonderful. I have done so many films with so many directors, but each film is like in a class, an exam. Today I'm really nervous. When I'm coming to the stage dais, it was like I'm feeling very nervous. I don't know why. Must be inside. I'm feeling very thrilled about my character, but nobody is, like I don't know how I have to express. Like maybe because I'm an artist, I'm feeling that, the promo is coming, how I look myself. Thank you, sir. I'm looking really impressive. Thank you very much. I hope people will like this character. I hope that this film will create records. And I can say that nobody can think for another time to make this kind of a film. It will remain into the history and golden words. And Anand sir, I admire your challenges. I admire your admiration towards not Kitturi Chennamma but Sangoli Rayana, because you don't know what you're doing, how much you are spending, what a brilliant film, and the extraordinary with the characters. I think one cannot dare to do this kind of films in this era. In the sense, people are with the modern fields, the youngsters are with the modern field, but you have done the best to show to the younger generation that what is our history, to portray, to give confidence to us. You stood by us. Once again, I'm thankful to you, for everybody, the whole crew. They have supported us. Thank you very much. And particularly the cameraman is superb. And the music director, they are, after Sangoli Rayana, they have given a wonderful music, and all the songs are meaningful songs. As this is not like add-on. We have to add the song in the situation, but it comes through the characters. Thank you very much. Once again. ಡಿಫ್ರೆಂಟ್ ಅನ್ನೋದಕ್ಕೆ ಹೋಲ್ ಸಿನಿಮಾನೇ ಡಿಫ್ರೆಂಟ್. ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ನಾನು ಅವತ್ತು ಮುಹೂರ್ತ ದಿನಾನೂ ಅದೇ ಹೇಳಿದೆ, ಕೊನೆ ಪ್ರೆಸ್ ಮೀಟ್ ದಿನಾನೂ ಅದೇ ಹೇಳಿದೆ, ಈಗ ಫೈನಲ್ ದಿನಾನು, ಈಗ ಈ ಆಡಿಯೋ ರಿಸಲ್ಟ್ ದಿನ ಅದನ್ನೇ ಹೇಳ್ತೀನಿ. ಅಂದರೆ ಡಿಫ್ರೆಂಟ್ ಅಂದರೆ ತುಂಬಾ ಡಿಫ್ರೆಂಟ್. ಅಂದರೆ ಒಂದು ಹಿಸ್ಟಾರಿಕಲ್ ಸಿನಿಮಾನ ಎಷ್ಟು ಕಮರ್ಷಿಯಲ್ ಆಗಿ ನಾವು ಮಾಡ್ಬೋದು. ಆ್ಯಕ್ಚುಲಿ ನೀವು ನೋಡಿದ್ರೆ ಸಿನಿಮಾ ಯೂಶ್ವಲಿ ಈಗ ಮೆಜೆಸ್ಟಿಕ್ಕಿಂದ ಹಿಡಿದು ಸಾರಥಿವರೆಗೆ, ಇಲ್ಲ ದರ್ಶನಿಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ದರ್ಶನಿಗೆ ನಡೆದ್ರೆ ಚೆನ್ನಾಗಿರುತ್ತೆ, ಈ ಥರ ಶಾರ್ಟ್ ಇಟ್ಟರೆ ಚೆನ್ನಾಗಿ. ಬಟ್ ಸಂಗೊಳ್ಳಿ ರಾಯಣ್ಣದಲ್ಲಿ ಹಂಗಲ್ಲ. ಆ ಸಂಗೊಳ್ಳಿ ರಾಯಣ್ಣ ಕಥೆನೇ ಹಂಗಿತ್ತು ಆ್ಯಕ್ಚುಲಿ. ಅದು ಮೋಸ್ಟ್ಲಿ ಆ ಚಿತ್ರ ಅವರ ಬುಕ್ಗಳು ನಾವು ನೋಡಿದಾಗ ನಮ್ಗೆ ಅನ್ಸೋದೇನೆಂದರೆ, ಇಷ್ಟೆಲ್ಲ ಇತ್ತ ಆ ಕಥೆಯಲ್ಲಿ ಅಂತೇಳಿ. ಹೋಲ್ ಸಿನಿಮಾನೇ ವಿಭಿನ್ನವಾಗಿದೆ. ಹೌದು. ಈಗ ಒಂದೇನಂದರೆ ಎಲ್ರಿಗೂ ಅದೊಂದು ಇದಿದೆ, ಈಗ ಈ ಟೈಮಲ್ಲಿ ಹೋಗ್ಬಿಟ್ಟು ಇವರು ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿದಾರಲ್ಲ, ಇದು ಎಲ್ಲಿ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತೇಳಿ. ಸೊ ಆ್ಯಕ್ಚುಲಿ ಒಂದು ಹಿಸ್ಟಾರಿಕಲ್ ಸಿನಿಮಾ ಅಂದಾಗ ಏನಿರುತ್ತೆ, ನಾವು ಯೂಶ್ವಲಿ ಏನು ಮಾಡ್ತೀವಿ, ಒಂದು ನಡೆದಿರೋ ಕಥೆನ ಎತ್ಕೊಂಡು ಅದನ್ನು ನಾವೇನೇನೋ ಚೇಂಜಸ್ ಮಾಡ್ತೀವಿ. ಆದರೆ ಒಂದೇನು ಹೇಳ್ಬೇಕಂತಂದರೆ, ಈ ಸಿನಿಮಾ ಆ ಥರದ್ದಲ್ಲ. ಅಂದರೆ ನಾವೇನು ಒಂದೇನೋ ಒಂದು ಬಣ್ಣದ ಬಟ್ಟೆ ಹಾಕೊಂಡು ಏನೋ ಒಂದು ಇರ್ತಾರೆ, ಖಂಡಿತ ಆ ಥರದ್ದು ಯಾವುದೇ ಒಂದು ಇದಾಗದೆ. ಸೊ ಒಂದು ಹಿಸ್ಟಾರಿಕಲ್ ಜನ ಏನಾಗುತ್ತೆ, ಈಗಿನ ಜನ್ರೇಷನ್ ಆ್ಯಕ್ಚುಲಿ ಯಾರೂ ವಾರ್ಗಳೇ ನೋಡಿಲ್ಲ. ಈಗ ಆ್ಯಕ್ಚುಲಿ ಈಗ ಒಂದು 12-13 ವರ್ಷ ಇಲ್ಲ, ಒಂದು 15 ವರ್ಷದ ಹುಡುಗನ ಕೇಳಿದ್ರೆ ಅವ್ನಿಗೆ ಗೊತ್ತಿಲ್ಲ ವಾರ್ ಅಂದರೆ ಹೆಂಗಿರುತ್ತೆ ಅಂತಲೇ ನೋಡಿಲ್ಲ. ಕೇಳಿದ್ರೆ ಬೇಕಾದ್ರೆ ಹೇಳ್ತಾರೆ, ಇಲ್ಲ ಗ್ಲಾಡಿಯೇಟರ್ ನೋಡಿದ್ವಿ, ಇಲ್ಲ ಈ ಥರದ್ದು ನೋಡಿದ್ವಿ, ಇಲ್ಲಿ ವಾರ್ಗಳು ನೋಡಿದ್ವಿ. ಬಟ್ ಈ ಸಿನಿಮಾದಲ್ಲಿ ಖಂಡಿತ ಒಂದು ವಾರ್ ಅಂದರೆ ಹಿಂಗಿರುತ್ತಾ ಹಬ್ಬ ಅನ್ಸೋದು ಲೆವೆಲ್ಗೆ ಒಂದು ವಾರ್ ಇದೆ. ಒಂದು ಹಿಸ್ಟಾರಿಕಲ್ ಬಗ್ಗೆ ಈಗಿನ ಜನ್ರೇಷನ್ಗೆ ಇರೋಂಥ ಒಂದು ಕ್ಯೂರಿಯಾಸಿಟಿನ ಇನ್ನೂ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲ, ಒಂದೇನಾಗಿತ್ತು, ಅದಕ್ಕೆ ನಿರ್ಮಾಪಕರಿಗೆ, ಆಮೇಲೆ ನಮ್ಮ ನಿರ್ದೇಶಕರಿಗೆ, ನಮ್ಮ ಕ್ಯಾಮ್ರಾಮನ್ಗೆ, 3 ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು.
ಯಾಕಂದರೆ ನಾವು ಶೂಟಿಂಗ್ ಮಾಡ್ತಿದ್ದೆ 12 ಗಂಟೆಯಿಂದಾನೆ. ಯಾಕಂದರೆ ಎಲ್ಲರೂ ಅಷ್ಟು ಜನ ಬರಬೇಕು, ಅಷ್ಟು ಜನದ ವಿಗ್ ಆಗಬೇಕು, ಮೇಕಪ್ 2 ಗಂಟೆ. ನಾನು 10 ನಿಮಿಷದ ಮೇಲೆ ಮೇಕಪ್ ಮೇಲೆ ಕೂರೋದೇ ನಂಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನಗೆ ನಮ್ಮ ಹೊನೇಗೌಡ್ರು ಅಂತೇಳಿ ಮೇಕಪ್ ಮ್ಯಾನು, ಆದರೂ ಕೂಡ ನಮಗೆ ಕೇಶವಣ್ಣ ಅಂತೇಳಿ ತುಂಬ ಹಳಬ್ರು, ನಮ್ಮ ತಂದೆ ಕಾಲದೆಲ್ಲ ಮಾಡ್ಕೊಂಬಂದವ್ರು. ನಾನು ಆ್ಯಕ್ಚುಲಿ ಇಲ್ಲ ಮಮ್ಮ ನೀವೇ ಬನ್ನಿ ಅಂತೇಳಿ ಅವ್ರನ್ನ ಕರೆದು, ಅವ್ರು ಆ್ಯಕ್ಚುಲಿ ಒಂದು ವಿಗ್ ಇಡೋದಕ್ಕೆ ಹೆಚ್ಚು ಕಮ್ಮಿ 1 ಅವರ್ ತೊಗೊಳೋರು ನನಗೆ. ಇಲ್ಲಪ್ಪ ಇಲ್ಲ ಕೂತ್ಕೊ ನೀನು ಕೂತ್ಕೊ, ಯಾಕಂದರೆ ನಾನು ನನಗೊಂದು ಅದೊಂದು ಮನಸ್ಸಲ್ಲಿತ್ತು. ಈಗ ನಮ್ಮ ಗೌಡ್ರಾಗಿದ್ರೆ ನಾನು ಹೇಳ್ಬಿಡ ಬನ್ನಿ ಗೌಡ್ರೆ ಅಂತ ಹೊಡ್ಬಿಡ್ತೀನಿ. ಬಟ್ ದೊಡ್ಡವರಿದ್ದಾಗ ಅವ್ರ ಬೈಕೋಸ್ಕರ ಅವ್ರು ಕೂತ್ಕೊಳ್ತೀನಿ ಅಂತೇಳಿ ಒಂದು ವಿಗ್ಗು ಒಂದು ಮೀಸೆ ಇಷ್ಟು ಮೇಕಪ್ ಆಗೋದಕ್ಕೆ ನನಗೆ 2 ಗಂಟೆ ಆಗ್ತಿತ್ತು. ಆಮೇಲೆ ಪರ್ಟಿಕ್ಯುಲರ್ಲಿ ನಮ್ಮ ಡೈರೆಕ್ಟರ್ ಆಗ್ಬೋದು, ನಮ್ಮ ಪ್ರೊಡ್ಯೂಸರ್ ಮೇನ್ಲಿ ಅದರಲ್ಲಿ ಅವ್ರು ಆ್ಯಕ್ಚುಲಿ ನನಗೆ ಬೆಳಗ್ಗೆ ಫೋನ್ ಮಾಡಿ ಕೇಳೋರು ವರ್ಕೌಟ್ ಮಾಡಿದ್ರೆ ಇವತ್ತು ಅಂತ. ಇಲ್ಲ ಸರ್ ಈಗ ಎದ್ದೇಳ್ತಾ ಇದ್ದೀನಿ, ನೆನ್ನೆ ರಾತ್ರಿ ಆಗಲಿಲ್ಲ ಅಂದರೆ ಇಲ್ಲ ನೀವು ಮುಗಿಸ್ಕೊಂಬನ್ನಿ ಕಾಯ್ತೀನಿ ನಾನು ಅಂತ ಅಂದ್ಬಿಟ್ಟು ವರ್ಕೌಟ್ ಮಾಡಿದ್ರೆ ನನ್ನ ಸೆಟ್ಟಿಗೂ ಕರೆಸ್ತಾ ಇರಲಿಲ್ಲ. ಸೊ ಅವ್ರದ್ದೊಂದು ಡೆಡಿಕೇಶನ್ ಇತ್ತು, ಏನಂದರೆ ಇಲ್ಲ ನನ್ನ ರಾಯಣ ಹಿಂಗೆ ಇರಬೇಕು. ಸೊ ಆ ಥರದೊಂದು ಪ್ರಿಪ್ರೇಷನ್ ಕೊಟ್ಟಿದ್ರು. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾವು ಕಾಸ್ಟ್ಯೂಮ್ ಎಲ್ಲ ಹಾಕಿ ನಾವು ಆ್ಯಕ್ಚುಲಿ ಶಾರ್ಟಿಗೆ ಬರ್ತಿದ್ದೆ 12 ಗಂಟೆ ಆಗೋದು. 12 ಗಂಟೆಯಿಂದ ಹಿಡಿದು ಏನೊಂದು 3-4 ಗಂಟೆ ಮ್ಯಾಕ್ಸಿಮಮ್ 5 ಗಂಟೆ ತನಕ ಅಷ್ಟೇ ನಾವು ಕೆಲಸ ಮಾಡ್ತಿದ್ವಿ. ಸೊ ಲೆಕ್ಕ ಹಾಕೊಳ್ರಿ ಯಾವ ಥರ ಕೆಲಸ ಮಾಡಿರ್ಬೋದು ಅಂತ. ಹೌದು ಖಂಡಿತ ಇಲ್ಲ ಅದನ್ನೇ ಹೇಳೋದಲ್ಲ ಅವಾಗಲೇ. ಆ್ಯಕ್ಚುಲಿ ಡಬ್ಬಿಂಗ್ ಮಾಡಬೇಕಾದ್ರೆ ಫಸ್ಟ್ ಡೇ ಬಂದು ನೋಡ್ಬಿಟ್ಟು ಓಡೋಗ್ಬಿಟ್ಟೆ ನಾನು. ನನ್ನ ಕೈಲಿ ಆಗಲ್ಲ, ನೀವು ಯಾರು ಬೇರೆಯವ್ರ ಕೈಲಿ ಮಾಡಿಸ್ಕೊಳ್ಳಿ ದಯವಿಟ್ಟು ನಾಗಣ್ಣ. ಸೊ ಫೋನ್ ಮಾಡಿದಾಗ ಬೈದರು, ಬನ್ನಿರಿ ನೀವು ಬೆಳಗ್ಗೆ ಬಂದು ಮಾಡಿರಿ ಅಂತ. ಅವತ್ತು ಅದೇ 2ನೇ ದಿನನೂ ಆಗಲಿಲ್ಲ ನನ್ನ ಕೈಲಿ. ಆಮೇಲೆ 3ನೇ ದಿನ ಇಲ್ಲ ನಾಗಣ್ಣ ನಾನು ಕೆಲಸ ಮಾಡ್ತೀನಿ ಬೆಳಗ್ಗೆ ಬರ್ತೀನಿ ಅಂತ. ನೀವು ಎಷ್ಟೊತ್ತಿಗೆ ಬರ್ತೀರೋ ಓಪನ್ ಮಾಡೋಣ ಅಂತೇಳಿ. ಸೊ ನಮ್ಮ ನಾಗಣ್ಣ ಸರು ಹಾಗೇನೆ ನಮ್ಮ ಆನಂದ್ ಡಬ್ಬಿಂಗ್ ಇಂಜಿನಿಯರು. ಸೊ ಬೆಳಗ್ಗೆ 4:15 ಬರೋರು. ನಾನು ಒಂದು 5 ಗಂಟೆಗೆ ಇನ್ನೂ ಬ್ರಷು ಮಾಡಿರಲಿಲ್ಲ, ಮುಖ ತೊಳಿತಾ ಇರಲಿಲ್ಲ, ಹಂಗೆ ಓಡೋಗುವೆ ನೋಡೋಣ ಹಂಗಂತೇಳಿ. ಯಾಕಂದರೆ ಆ ಬೇಸ್ ವಾಯ್ಸ್ ಒಂದು ಕೂರಿಸ್ಬೇಕಾಗಿತ್ತು, ಯಾಕಂದರೆ ಬೆಳಗ್ಗೆ ಹೊತ್ತ ಸ್ವಲ್ಪ ಫ್ರೆಶ್ ಇರುತ್ತೆ ಅಂತೇಳಿ. 5 ಗಂಟೆಯಿಂದ ಮ್ಯಾಕ್ಸಿಮಮ್ ಒಂದು 8:30-9 ಗಂಟೆ ಹಬ್ಬ ಅಂದರೆ ಒಂದು ಅರ್ಧ ರೀಲ್ ಮಾಡ್ತಿದ್ದೆ ನನ್ನ ಕೆಪಾಸಿಟಿಗೆ. ಯಾಕಂದರೆ ಒಂದು ಆ ಪದಗಳಂಗಿತ್ತು. ಈಗ ವೈನಿ ಅಂದ ತಕ್ಷಣ ಈಗ ಅತ್ತಿಗೆ ನಮ್ಮಲ್ಲಿ ಅತ್ತಿಗೆ ಅಂತ ಕರಿತೀವಿ, ವೈನಿ ಅಂತಂದ್ರೆ ನಮ್ಗೆ ಗೊತ್ತೇ ಇಲ್ಲ. ಸೊ ಅದಕ್ಕೆ ಎಸ್ಪೆಷಲಿ ಈಗ ನಮ್ಮ ಮಲ್ಲು ಅಂತೇಳಿ ನನ್ನ ಮ್ಯಾನೇಜರ್ ಇದ್ದಾರೆ. ಸೊ ಅವ್ರು ಬೆಳಗಾಂ ಸೈಡ್ ಅವರು. ಸೊ ಅವ್ರನ್ನ ಕೂರಿಸ್ಕೊಳ್ವೆ, ಪದಗಳು ಕರೆಕ್ಟಾಗಿ ಬರ್ತಿದೆ ನೋಡು ಮಲ್ಲು ನನ್ನ. ಆಮೇಲೆ ಒಂದು ಮೇಲೆ ಕೆಳಗೆ ಆದರೂ ಬೇಕಾದ್ರೆ ಇನ್ನೊಂದ್ಸಲಿ 1 more ಮಾಡೋಣ ಅಂತೇಳಿ. ಸೊ ಈ ಥರದ್ದೆಲ್ಲ ಎಫರ್ಟ್ಸ್ ತೊಗೊಂಡು, ಯಾಕಂದರೆ ಒಂದು ಹಿಸ್ಟಾರಿಕಲ್ ಮಾಡಿದಾಗ ಅಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬೀಳಬಾರ್ದು ಆ ಪಾತ್ರಕ್ಕೆ ಅಂತ ಅಂದ್ಬಿಟ್ಟು ಶ್ರಮ ಪಟ್ಟಿದ್ದೆ. ಹೌದು ಇಲ್ಲ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್. ಅಂದರೆ ಅವ್ರ ಪಾತ್ರ ಅವರು ಕಾಸ್ಟ್ಯೂಮ್ ಹಾಕೊಂಡು ಬರ್ತಿರಂಗೆ ನಮಗೇನೋ ಚೆನ್ನಮ್ಮ ನಡ್ಕೊಂಡು ಬರ್ತಾ ಇದ್ದಾನೆ ನಾವು ಫೀಲ್ ಬರೋದು. ಆಮೇಲೆ ಅವರು ಕೂಡ ಅಷ್ಟೇ, ಎಷ್ಟೇ ಉದಾ ಡೈಲಾಗ್ ಆಗಲಿ ಖಂಡಿತ ಅದು ಕ್ಲೀನಾಗಿ ಅದನ್ನು ಒಂದು ಇದನ್ನು ತೊಗೊಂಡು ಪ್ರಾಂಪ್ಟಿಂಗು ತೊಗೊಳ್ತಾ ಇರಲಿಲ್ಲ. ಹೆಚ್ಚು ಕಡೆ ಅವ್ರು ಪ್ರಾಂಪ್ಟಿಂಗ್ ಇದೇ ಮಾಡ್ತಾ ಇರಲಿಲ್ಲ. ಇಲ್ಲ ನಾನು ಹೇಳ್ತೀನಿ ಇದು ಮಾಡಿ ಅಂತೇಳಿ. ಟ್ರಮೆಂಡಸ್ ಆರ್ಟಿಸ್ಟ್. ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹರ್ಷವರ್ಧನ್ ಅವರು. 6 ಹಾಡುಗಳಿದೆ. ಸೊ ಅದರಲ್ಲಿ ತುಂಬ ಇಷ್ಟವಾಗಿದ್ದ ಸಾಂಗ್ಗಳಂದರೆ ನನಗೆ ಕ್ರಾಂತಿ ಗೀತೆಗಳೇ. ಯಾಕಂದರೆ ಈಗಲೂ ಕೇಳಿದಾಗ ಒಂಥರ ಜುಮ್ ಅನಿಸುತ್ತೆ ನಿಮ್ಮ ಮೈ. ಯಾಕಂದರೆ ಆ ಒಂದು SPB ಅವ್ರು ಹಾಡಿರೋಂಥ ಸಾಂಗ್ ಅಂತೂ ಇಟ್ಸ್ ಅಲ್ಟಿಮೇಟ್ ಆ್ಯಕ್ಚುಲಿ. ಅಂದರೆ ಒಂದು ಸುದೀಪ್ ಅವ್ರ ವಾಯ್ಸ್ ಅನ್ನೋದಕ್ಕೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇಸ್ ವಾಯ್ಸ್ ಇರೋದು ಭಾಳ ಕಮ್ಮಿ ಜನಗಳಿಗೆ. ಆ ಬೇಸ್ ಅನ್ನೋದು ಆಮೇಲೆ ಒಂದ್ಸಲಿ ಹಲೋ ಅಂದ ತಕ್ಷಣ ಓಕೆ ಸುದೀಪ್ ಅಂತ ಹೇಳ್ಬೋದು. ಆಮೇಲೆ ಈಗ ನೀವು ಯಾವುದೇ ಒಂದು ಹಿಸ್ಟಾರಿಕಲ್ ಸಿನಿಮಾ ತೊಗೊಂಡಾಗ ಅದರಲ್ಲಿ ಒಂದು ವಾಯ್ಸ್ ಓವರ್ ಬೇಕೇ ಬೇಕು. ಸೊ ಇದಕ್ಕೆ ನಾನು ನಾಗಣ್ಣ ಅವರೆಲ್ಲ ಹೇಳಿದ್ರು ಇಲ್ಲ ಸುದೀಪ್ ಕೈಲಿ ಮಾಡಿಸೋಣ. ನಾನು ಒಂದ್ಸಲಿ ಹೇಳಿದ್ದೆ ಮಗ ಒಂದು ವಾಯ್ಸ್ ಇದಕ್ಕೆ ಮಾಡು ಮಗ ನೀನು ಚೆನ್ನಾಗಿರುತ್ತೆ ನೀನು. ಸೊ ಪಾಪ ಒಂದು ಬರ್ಡೇ ಆಗಿದ್ದು ಮಾಣೆಗೆ ಬಂದು ಮಾಡಿಕೊಟ್ಟ. ಸೊ ಆ್ಯಕ್ಚುಲಿ ಅದ್ರ ಎಫೆಕ್ಟ್ ನೀವು ಕೇಳ್ಬೋದು ಅದನ್ನು. ಸೊ ಯಾಕಂದರೆ ಒಂದೇನಾಗುತ್ತೆ, ನಾವು ಅಷ್ಟೂ ಕಥೆಗಳನ್ನ ನಾವು ಆ್ಯಕ್ಚುಲಿ ಸಿನಿಮಾಲಿ ಆಗಲ್ಲ. ಸೊ ಕೆಲವು ದೃಶ್ಯಗಳನ್ನ ಆ ಸನ್ನಿವೇಶನ ಆತ ಎಕ್ಸ್ಪ್ಲೈನ್ ಮಾಡ್ತಾನೆ. ನನ್ನ ಲೈಫಲ್ಲಿ ನಾನು ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಆಲ್ವೇಸ್ ಬಿ ಪಾಸಿಟಿವ್. ವರ್ಕ್ ವಿತ್ ಪ್ರೆಷರ್ ನಾಟ್ ವಿತ್ ಪ್ರೆಷರ್ ಅಂತಕ್ಕಂಥ ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿರ್ತಕ್ಕಂಥವ್ನು ನಾನು. ಸೊ ವಾಟ್ ಆಸ್ ಏನೇ ಬಂದರೂ ನಮ್ಮ ಒಳ್ಳೆಯದಕ್ಕೆ ಆಗ್ತಕ್ಕಂಥದ್ದು. ಎಫರ್ಟ್ಸ್ ನೆವರ್ ಫೇಲ್ಸ್ ಅಂತಕ್ಕಂಥದ್ದನ್ನ ನಾನು ಜೀವನದಲ್ಲಿ ಕಂಡಿದ್ದೀನಿ. ಆಮೇಲೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳೇ ಸಾಕ್ಷಿಯಾಗಿದ್ದಾವೆ. ಯಾಕಂದರೆ ಎಫರ್ಟ್ಸ್ ನೆವರ್ ಫೇಲ್ಸ್. ನೀವು ಯಾವುದೇ, ಯಾಕಂದರೆ ಈ ಚಿತ್ರವನ್ನು ನಾನು 10 ವರ್ಷದ ಹಿಂದೆ 12 ವರ್ಷದಿಂದನೇ ಇದ್ರ ಬಗ್ಗೆ ನಾವು ಟೈಟಲ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೋದಾಗ ಅಂತ ನಾನು ಹಿಂದೆನೂ ಹೇಳಿದ್ದೀನಿ. ಸೊ ಮಾಡಬೇಕು ಅಂತ ಹೋದಾಗ ನನಗೆ ಆಗಲಿಲ್ಲ ಅದು. ಸೊ ಆ ಚಿತ್ರವನ್ನು ಬೇರೆಯವರು ರಿಜಿಸ್ಟರ್ ಮಾಡಿಸಿದ್ದಾರೆ ಅಂತೇಳಿ ವಾಪಸ್ ನಾನು ಬಂದಾಗ ನೋಡಿ ಅದು ತಿರ್ಗಿ 10 ವರ್ಷ ಆದ ನಂತರ 12 ವರ್ಷ ಆದ ನಂತರ ತಿರ್ಗಿ ವಾಪಸ್ ಅದು ನನಗೆ ಬಂದಿದೆ ಅಂತಂದರೆ ಖಂಡಿತ ಅದು ನಮ್ಮ ಪ್ರಯತ್ನಕ್ಕೆ ಜಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಎಲ್ಲರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದಾರೆ. ಏನಾಗಿದೆ ಅಂದರೆ ಫೋಟೋಗ್ರಫಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಆರ್ಟ್ ಡೈರೆಕ್ಷನ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಒಂದು ಊಟ ಸಪ್ಲೈ ಮಾಡ್ತಕ್ಕಂಥ ಹುಡುಗರಿಂದ ಹಿಡಿದು ಪ್ರತಿಯೊಂದೂ ಎಲ್ಲ ವಿಷಯದಲ್ಲೂ ಈ ಚಿತ್ರಕ್ಕೆ ಎಲ್ಲರೂ ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ. ಇದು ನಾನು ಆಗಲೇ ಹೇಳಿದ್ದೀನಿ. ಈ ಚಿತ್ರ ನಮ್ಮ ಚಿತ್ರ ಅಲ್ಲ, ಇದು ಕನ್ನಡ ಚಿತ್ರರಂಗದ ಚಿತ್ರ. ಇದು
ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ಸಿನಿಮಾವನ್ನು ಮಾಡೋಕ್ಕೆ ಬಂದಿರೋಂಥ ಒಬ್ಬ ನಿರ್ಮಾಪಕನ ಪ್ರಯತ್ನಕ್ಕೆ ಎಲ್ಲರೂ ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಎಫರ್ಟ್ಸ್ ನೆವರ್ ಫೇಲ್ಸ್ ಅಂತ ಒಂದು ನಂಬಿಕೆ ಇಟ್ಕೊಂಡಿರೋನಿಗೆ ಖಂಡಿತವಾಗ್ಲೂ ಎಫರ್ಟ್ಸ್ ಯಾವಾಗಲೂ ಇಟ್ ವಿಲ್ ಬಿ ಫ್ರೂಟ್ಫುಲ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಈ ಚಿತ್ರಕ್ಕೆ ಸುಮಾರು ಒಂದು 4ರಿಂದ 5 ತಿಂಗಳು ಲೊಕೇಶನ್ ಹಂಟಿಂಗ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಮಾಡಿದ್ವಿ. ನಿರ್ಮಾಪಕರ ಇಚ್ಛೆ ಆಗಿರ್ತಕ್ಕಂಥದ್ದು ಏನು ಅಂದರೆ ಸಂಗೊಳ್ಳಿ ರಾಯಣ್ಣನ ಚಿತ್ರವನ್ನು ಮಾಡಬೇಕು ಅಂತ ಹೊರಟಾಗ ನಾವಲ್ಲಿ ಉತ್ತರ ಕರ್ನಾಟಕದಲ್ಲೇ ಶೂಟಿಂಗ್ ಮಾಡಬೇಕು, ಬೆಳಗಾಮು, ಗೋಕಾಕು ಈ ಥರದ ಅಲ್ಲೇ ಚಿತ್ರೀಕರಣ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಆಸೆ ಪಟ್ಟಿದ್ದರು. ಆಮೇಲೆ ನಮಗೂ ಏನಂದರೆ ರಾಯಣ್ಣ ಓಡಾಡಿದಂಥ ಜಾಗದಲ್ಲೇ ಶೂಟಿಂಗ್ ಮಾಡಬೇಕು ಇದ್ದಿದ್ದರಿಂದ ನಾವು ಸಾಕಷ್ಟು ಚಿತ್ರೀಕರಣವನ್ನು ನಾವು ಅಲ್ಲೇ ಮಾಡಿದ್ದೀವಿ. ನಾವು ಉತ್ತರ ಕರ್ನಾಟಕದಲ್ಲೇ ನಾವು ಮಾಡಿದ್ದೀವಿ ಚಿತ್ರವನ್ನು.